ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ನಿಮ್ಮ ಹರಿನ್. ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ ಮೇಲೆ ಬಂದಿದ್ದೀನಿ. ಲಾಸ್ಟ್ ಟೈಮು ಒಂದು ಸ್ಮಾಲ್ ಮೂಡ್ ಆಫ್ ಆಯಿತು. ಏನಂದರೆ ಅದು ಹೆವಿ ಅದು ಪೇಸ್ಟ್ ಮಾಡೋ ಟೈಮ್ನಲ್ಲಿ ನಾನು ತೋರಿಸ್ತೀನಿ ಅದು ಹೇಗೆ ಆಯಿತು ಏನಂತ. ಸೊ ಆ್ಯಕ್ಚುಲಿ ತುಂಬ ಜನಗೆ ಐ ಮೀನ್ ಮೋಸ್ಟ್ ಆಫ್ ದಮ್ ರೈಡರ್ಸ್ಗೆ ಫುಲ್ಲು ಮಳೆ ಬರೋ ಟೈಮ್ನಲ್ಲಿ ತುಂಬ ಕಷ್ಟ ಇರುತ್ತೆ. ಸೊ ಈಗ ನಾನು ನನ್ನ ಹೆಲ್ಮೆಟ್ದು ವೈಸರ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ನನ್ನ ಹೆಲ್ಮೆಟ್ಟು MT ಥಂಡರ್ 3. ಓಕೆ, ಸೊ ಈಗ ನಾವು ವೈಸರು ಹಿಂಗೆ ಹಾಕ್ಕೊಂಡಿರ್ತೀನಿ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ಫುಲ್ಲು ಮಳೆ ಬರೋ ಟೈಮ್ನಲ್ಲಿ ಫುಲ್ಲು ಇದೆಲ್ಲ ಫುಲ್ ಕವರ್ ಆಗಿರುತ್ತೆ. ಸೊ ಆ ಟೈಮ್ನಲ್ಲಿ ಹಿಂಗಿರುತ್ತೆ, ಹಿಂಗೆ ಫಾಗ್ ಆಗಿಬಿಡುತ್ತೆ. ಇದು ಫುಲ್ಲು ಫಾಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೀಗಾಗ್ತಾ ಇದೆ. ಸೊ ಇದು ಒಂದು ಪ್ರಿವೆಂಟ್ ಮಾಡೋಕ್ಕೆ ನಾನು ಒಂದು ಒಳ್ಳೆ ಪ್ರಾಡಕ್ಟ್ ತಂದಿದ್ದೀನಿ. ನಾನು ಆ್ಯಕ್ಚುಲಿ ಯಾವಾಗ ನೋಡಿದ್ರು ಈ ಲೆನ್ಸ್ ಸ್ಪ್ರೇನೇ ಯೂಸ್ ಮಾಡೋದು. ಇದು ಹೆಸರು ಆಕ್ವಾ ಲೆನ್ಸ್ ಅಂತ. ಸೊ ನೀವು ನೋಡ್ಬೋದು, ಆಕ್ವಾ ಲೆನ್ಸು. ಸೊ ಇದು ನಾನು ಸ್ವಲ್ಪ ಲೈಟ್ ಹಾಗೆ ಈಗ ಸ್ಪ್ರೇ ಮಾಡಿಬಿಟ್ಟು ಇನ್ನೊಂದು ಸಾರಿ ಫುಲ್ಲು ವೈಪ್ ಮಾಡಿರ್ತೀನಿ. ಓಕೆ, ಸೊ ನಾರ್ಮಲಿ ಮಳೆ ಅಂತಲೂ ಇಲ್ಲ, ಏನಾದರೂ ಎಲ್ಲ ಬಂದುಬಿಡುತ್ತೆ. ಸೊ ಮುಂದೆ ಏನು ಕಾಣಾಗಲ್ಲ. ಆವಾಗ ಅದು ಫುಲ್ಲು ಆ ಕಂಡಮೆಂಟ್ಸು ಫುಲ್ಲು ಇನ್ಸೈಡ್ ವ್ಯೂನ ನಮ್ಮನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಮತ್ತೆ ನಾವು ಓಪನ್ ಮಾಡಬೇಕಂದ್ರೆ ಅದು ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ ಕೇಸ್ ಫುಲ್ಲು ಚಿಲ್ ಅಂತ ಇರುತ್ತೆ, ಅದು ಕಣ್ಣಕ್ಕೆ ಟಚ್ ಆಗಿ ನಮಗೆ ಸ್ವಲ್ಪ ಅನ್ಕಂಜಸ್ಟೆಡ್ ಆಗುತ್ತೆ. ಮಲ್ಗೋ ಟೈಮ್ನಲ್ಲಿ ಫುಲ್ ಪೇಯ್ನ್ ಬರುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಅದರಿಂದ ಬೆಸ್ಟ್ ಏನಂದರೆ ಇದು ಒಂದು ಪ್ರಾಡಕ್ಟ್ ತಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಪ್ರಾಪರಾಗಿ ಕ್ಲೀನ್ ಮಾಡಿ, ಸೇಮ್ ಅದೇ ಥರನೇ ಮುಂದೇನು ಕ್ಲೀನ್ ಮಾಡಿ ಫುಲ್ಲು. ಇದು ಮೈಕ್ರೋ ಫೈಬರ್ ಕ್ಲಾತ್, ಇದು 3mm ಕ್ಲಾತ್. ಸೊ ಈಗ ಅದು ಆ ಪ್ರಾಡಕ್ಟ್ನ ತೋರಿಸ್ತೀನಿ. ಸೊ ನನಗೆ ಆ್ಯಕ್ಚುಲಿ ಇದು 5 days ಏನೋ ಆಗಿದೆ. ಸೊ ಈ ಪ್ಲೇಸ್ನಿಂದ ಬಂದಿದೆ ನನಗೆ. ಆ್ಯಕ್ಚುಲಿ ತೋರಿಸ್ತೀನಿ. ಇದು ಏನು ಹೆಸರು ಅಂದರೆ ದ ಬ್ಯೂಟಿಫುಲ್ ಪ್ರಾಡಕ್ಟ್ Weepro ಅಂತ. ಇದು ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು, Weepro ಯೂನಿವರ್ಸಲ್ ಆ್ಯಂಟಿ-ಫಾಗ್ ವೈಸರ್ ಇನ್ಸೆಟ್. ಇದು ವೈಸರ್ ಇನ್ಸೆಟ್. ಸೊ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು. ನಾನು ಆ್ಯಕ್ಚುಲಿ ಇದೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ ನೋಡಿ. ಈಗ ಸೊ ಈ ಟೈಮ್ನಲ್ಲಿ ನಾವು ಬ್ರೀತ್ ಮಾಡೋ ಟೈಮ್ನಲ್ಲಿ ಈ ಥರ ಆಗುತ್ತೆ. ಸೊ ಮಳೆ ಬರೋ ಟೈಮ್ನಲ್ಲಿ ನಮಗೆ ಈ ಥರ ಆಗುತ್ತೆ. ಸೇಮ್ ಅದೇ ಇದನ್ನು ನಮ್ಮ ಪ್ರಿವೆಂಟ್ ಮಾಡೋಕ್ಕೆ ನಾನು ಈ ಆ್ಯಂಟಿವೈಸರ್ನ ತಂದಿದ್ದೀನಿ. ಆ್ಯಕ್ಚುಲಿ ಅದರ್ ಬ್ರ್ಯಾಂಡೆಡ್ ಹೆಲ್ಮೆಟ್ಸ್ಗಂದರೆ ಈ ಥರ ಪಿನ್ ಲಾಕ್ ಬರಲ್ಲ. ಇನ್ಸೈಡ್ ನೀವು ನೋಡ್ಬೋದು ಈ ಥರ ಪಿನ್ ಲಾಕ್ಸು. ಮತ್ತು ಇದಕ್ಕೆ ಬೇಕಂದರೆ ನೀವು 3000 4000 ಏನೋ ಚಾರ್ಜ್ ಆಗುತ್ತೆ. ಸೊ ಇನ್ನೊಂದು ಬೇರೆ ವೆಬ್ಸೈಟ್ಸ್ನಲ್ಲಿ ಈ Weepro ಅನ್ನೋ ಪ್ರಾಡಕ್ಟು ಎಷ್ಟು ಪ್ರೈಸ್ ಇದೆ ಅಂತ ನೀವು ಅದು ತೋರಿಸ್ತೀನಿ. ಸೇಮ್ ಇವ್ರದ್ದು ವೆಬ್ ಲಿಂಕು, ಇವ್ರದ್ದು ವೆಬ್ಸೈಟು ಎಷ್ಟು ಪ್ರೈಸ್ ಇದೆ ಅಂತ ನೀವು ನೋಡ್ಕೊಳ್ಳಿ. ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಷ್ಟಿದೆ ಅಂತಲೂ ನೋಡ್ಕೊಳ್ಳಿ. ಅದು ಎಲ್ಲ ಪೂರ್ಣ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹಾಕಿರ್ತೀನಿ. ದಯವಿಟ್ಟು ಮರಿಬೇಡಿ ಡಿಸ್ಕ್ರಿಪ್ಷನ್ ಓದೋದು. ಸೊ ಈಗ ಪಿನ್ ಲಾಕ್ ಅಂದರೆ ತುಂಬ ಅದಾಗುತ್ತೆ. ಸೊ ಈಗ ಇಲ್ಲಿ ನೋಡ್ಬೋದು, ನೋ ನೀಡ್ ಎನಿ ಪಿನ್ ಟು ಲಾಕ್ ಅಂತ ಹೇಳಿದ್ರು. ಸೊ ಈಗ ನಾವು ಬೇಗ ಇದು ಓಪನ್ ಮಾಡಿಬಿಡೋಣ. ಓಕೆ, ಇದು ಮೇಯ್ನು ಈ ಥರ ಇರುತ್ತೆ. ಈಗ ರಿಮೂವ್ ಮಾಡ್ಬೋದು ನೋಡಿ.
ಓಕೆ, ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ವಿಪ್ರೋ ಅವ್ರದ್ದು ಒಂದು ಒಳ್ಳೆ ಕ್ಲಾತು. ಸೊ ಸೊ ಇದೇನಂದರೆ ಬ್ಯೂಟಿಫುಲ್ ಪ್ರಾಡಕ್ಟ್ ನೋಡಿ. ಕರೆಕ್ಟಾಗಿ ಹೇಗೆ ಫಿಕ್ಸ್ ಮಾಡಬೇಕಂದ್ರೆ, ನಾವು ಈಗ ಫಿಕ್ಸ್ ಮಾಡಬೇಕು. ನೋಡಿ, ಈ ಥರ ಫಿಕ್ಸ್ ಮಾಡಿದರೆ ಈ ಪ್ಲಸ್ಸು ಇದೆ ಅಲ್ವಾ, ಕರೆಕ್ಟಾಗಿ ನಾವು ಈ ಶೇಪಾಗಿ ನೋಡಿಕೊಂಡು ನಾವು ಫಿಟ್ ಮಾಡಬೇಕು. ಈ ಶೇಪ್ ಕರೆಕ್ಟಾಗಿ ಫಿಟ್ ಮಾಡಬೇಕು ಅಂದರೆ ಈ ಮೇಲೆ ಇರೋ ಈ ರೆಡ್ ಇದೆಯಲ್ಲ, ಇದು ರಿಮೂವ್ ಮಾಡಿ ಇದ್ರ ಮೇಲೆ ಕರೆಕ್ಟಾಗಿ ಇಲ್ಲಿ ಸ್ಟಿಕ್ ಮಾಡಬೇಕು. ಇದು ರಿಮೂವ್ ಮಾಡಿ ಕರೆಕ್ಟಾಗಿ ಈ ಪ್ಲಸ್ನ ಸ್ಟಿಕ್ ಮಾಡಿ, ಆಮೇಲೆ ನಾವು ಈ ಬ್ಲೂ ಇದೆ ಅಲ್ವಾ, ಈ ಬ್ಲೂನ ತಗೊಂಡೋಗಿ ನಾವು ಕರೆಕ್ಟಾಗಿ ಈ ಗ್ಲೂ ರಿಮೂವ್ ಮಾಡಿಬಿಟ್ಟು, ಅಂದರೆ ಈ ಪ್ಲಸ್ ಇರುತ್ತೆ ಅಲ್ವಾ, ಈ ಪ್ಲಸ್ಸು. ಸೊ ಈ ಪ್ಲಸ್ಸನ್ನ ಕರೆಕ್ಟಾಗಿ ನಮ್ಮ ಶೇಪ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಹಿಂಗಿರುತ್ತೆ. ಸೊ ಅಂದರೆ ಈ ರೆಡ್ ಕವರ್ ಇದೆ ಅಲ್ಲ, ಇದು ರಿಮೂವ್ ಮಾಡಿಬಿಟ್ಟು ಇಲ್ಲಿ ನಾವು ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಬೇಕಂದ್ರೆ ಈ ರಿಮೂವ್ ಅಂತ ಇದೆಯಲ್ಲ, ಫಸ್ಟು ಇದು ರಿಮೂವ್ ಮಾಡಿ, ಆಮೇಲೆ ಈ ಎರಡು ಸ್ಟಿಕ್ಕರ್ಸು ನಾವು ಪೀಲ್ ಮಾಡಬೇಕು. ಪೀಲ್ ಮಾಡಿ ಈ ಥರ ಸಣ್ಣಗೆ ಕವರ್ ಥರ ಬರುತ್ತೆ ಇದು. ಸೊ ಈ ಫುಲ್ಲು ಈ ಪ್ಲೇಸ್ನಲ್ಲಿ ಸ್ಟಿಕ್ ಮಾಡಿ, ಆಮೇಲೆ ಮೇನ್ ಒರಿಜಿನಲ್ದು ಈ ಬ್ಲೂ ಇದೆ ಅಲ್ಲ, ಈ ಬ್ಲೂ ಇಲ್ಲಿ ಸ್ಟಿಕ್ ಮಾಡಬೇಕು. ಆವಾಗ ನಮಗೆ ಈ ಶೇಪ್ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗತ್ತೆ, ಆಯಿತಾ. ಸೊ ಲಾಸ್ಟ್ ಟೈಮ್ ಏನಾಯ್ತು ಅಂದರೆ, ಸೇಮು ಇದು ಈ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಆ್ಯಂಡ್ ಈ ವೆಬ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ. ಓಕೆ, ಸೊ ಇದು ಗಮ್ಮು ರಿಮೂವ್ ಮಾಡಿಬಿಟ್ಟು ಹಿಂಗೆ ಇಟ್ಬಿಟ್ಟಿದ್ದೀನಿ ಈ ಥರ. ಇದೇನಾಯಿತು, ಫುಲ್ ಸ್ಟಿಕ್ ಆಗಿಬಿಟ್ಟು, ನಾನು ಹಿಂಗೆ ಇಡ್ತಿದ್ದೀನಿ, ಫುಲ್ ಎಲ್ಲ ಸ್ಟಿಕ್ ಆಗಿಬಿಟ್ಟು ಡ್ಯಾಮೇಜ್ ಆಯಿತು. ಸೊ ವೆರಿ ಹುಷಾರಾಗಿರಬೇಕು. ಪ್ಲೀಸ್ ಬಿ ಕೇರ್ಫುಲ್. ಈ ಸ್ಟಿಕ್ ಮಾಡೋ ಟೈಮ್ನಲ್ಲಿ ನೀವು ಅಟ್ಲೀಸ್ಟು ಏನಾದರೂ ಈ ಥರ ಗ್ಲಾಸ್ ಟೈಪ್ ಇರೋದು, ಈ ಥರ ಮೆಟಲ್ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ನಾವು ಈಸಿಯಾಗಿ ಈ ಥರ ಮೆಟಲ್ ಮೇಲೆ, ಈ ಥರ ವೈಸರ್ ಮೇಲೆ ಇಟ್ಕೊಳ್ಳಿ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಬಟ್ ಈ ಥರ ಇದೆಲ್ಲ ಇಟ್ಕೋಬೇಡಿ. ಇದೇನಂದರೆ ಗಮ್ ಇರುತ್ತೆ ಅಲ್ವಾ, ನಮ್ಮ ಕೈಗೆ ಸ್ಟಿಕ್ ಆಗಬಾರ್ದು ಅಂತ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಹಿಂಗೇ ಪ್ರೆಸ್ ಮಾಡ್ತಾ ಬರಬೇಕು. ಸೊ ಎಂಟೈರು ಈ ಸೈಡ್ಸು ಇದೆ ಅಲ್ವಾ, ಈ ಡಿಸೈನ್ ಇದೆ ಅಲ್ವಾ, ಈ ಡಿಸೈನ್ದೆ ಹಿಂಗೆ ನಾವು ಫುಲ್ಲು ಪ್ರೆಸ್ ಮಾಡಬೇಕು. ಒಂದು ಈ ಥರ ಫೋಲ್ಡ್ ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿ ಆಮೇಲೆ ಫೈನಲ್ ಆಗಿ ಇದು ರಿಮೂವ್ ಮಾಡಬೇಕು. ಓಕೆ, ಸೊ ಒಂದು 2 ಮಿನಿಟ್ಸು ನಾನು ಅದೇ ಒಂದು ಸಾರಿ ಸ್ಟಿಕ್ ಮಾಡಿ ನಾನು ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಸೊ ನಾನು ಹೇಳಿದ್ದೀನಿ ಅಲ್ವಾ, ಈ ಥರ ಪೇಪರ್ ಬರುತ್ತೆ. ಈ ಪೇಪರ್ ಮೇಲೆ ಇರೋದು ಸಣ್ಣಗೆ, ಬಟ್ ಹುಷಾರೇ ಇರಬೇಕು. ಇದಿತ್ತಲ್ಲ, ಇದನ್ನು ನಾವು ಇಲ್ಲಿ ರಿಮೂವ್ ಮಾಡ್ಬೋದು ನೋಡಿ, ಬರ್ತೀಯಾ? ಈ ರಿಮೂವ್ ಅಂತ ಇದೆ ಅಲ್ಲ, ಇದು ರಿಮೂವ್ ಮಾಡಿ ನಾವು ಇಲ್ಲಿ ಫಿಟ್ ಮಾಡಬೇಕು ಕರೆಕ್ಟಾಗಿ. ಈ ಥರ ಇರುತ್ತೆ ಅಲ್ಲ, ಸೊ ನಾವು ಫಿಟ್ ಮಾಡಬೇಕು. ನಿಮ್ಗೆ ಇನ್ ಕೇಸು ಗೊತ್ತಿಲ್ಲ ಅಂದರೆ ಸೆಂಟರ್ ಪಾಯಿಂಟ್ ಹೇಗೆ ಮಾಡೋದು ಅಂತ, ಇಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ನೋಡಿ. ಅಬ್ಬಾ, ಇಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ಮಾಲ್ ಆಗಿ.
ನೋಡಿ, ಈ ರೆಡ್ಡು ಕವರ್ ಅಂತ ತೋರಿಸಿದ್ದೀನಿ ಅಲ್ವಾ. ಸೊ ಈ ಥರ ನಾವು ಆ ಗಮ್ ರಿಮೂವ್ ಮಾಡಿಬಿಟ್ಟು ಈ ಥರ ಫಿಟ್ ಮಾಡ್ಕೋಬೇಕು. ಸೊ ಕರೆಕ್ಟಾಗಿ ಈ ಸೈಡ್ಸ್ನಲ್ಲಿ ನೀವು ಮೆಷರ್ಮೆಂಟು ಈ ಥರ ನೋಡ್ಕೋಬೇಕು, ಕರೆಕ್ಟಾಗಿ ಇದೆನಾ ಅಂತ. ನೋಡಿ, ಇಲ್ಲಿ ನಾನು ಸ್ಟಿಕ್ ಮಾಡಿದ್ದೀನಿ, ಇಷ್ಟು ಎಲ್ಲಿ ಗ್ಯಾಪ್ ಇದೆ, ಸೇಮ್ ಕರೆಕ್ಟ್ ಲೆಂತ್ ಇದೆ ನೋಡಿ ಇಲ್ಲಿ. ಸೊ ಕರೆಕ್ಟ್ ಲೆಂತ್ ಇದೆ, ಇಲ್ಲಿ ಇಷ್ಟೊಂದು ಲೆಂತು, ಸೇಮು ಇಲ್ಲಿ ಇಷ್ಟೊಂದು ಲೆಂತ್. ಓಕೆ, ಸಿ ಸ್ಟ್ರೈಟ್ ಇದೆ, ಪರ್ಫೆಕ್ಟ್ ಇದೆ. ಸೊ ಇದನ್ನು ನೋಡಿ ನಾವು ಈಗ ಇದನ್ನು ಇಲ್ಲಿ ಫಿಟ್ ಮಾಡ್ಕೋಬೇಕು. ಓಕೆ, ಈಗ ನೀವು ನೋಡ್ಬೋದು ನೋಡಿ, ಬ್ಲರ ಕಾಣಿಸುತ್ತೆ, ಬಟ್ ಇದೆಲ್ಲ ಫುಲ್ ಚೆನ್ನಾಗಿ ನಾವು ಪ್ರೆಸ್ ಮಾಡಬೇಕು. ಓಕೆ, ಸೊ ಹಿಂಗಿರುತ್ತೆ, ಅದಕ್ಕೋಸ್ಕರನೇ ನಾವು ಈ ಸ್ಟಿಕ್ಕರ್ ಅಂಥದ್ದು ಸ್ಟಿಕ್ ಮಾಡಿದ್ದು. ಸೊ ಒನ್ಸ್ ಮುಗಿದ ಮೇಲೆ ನೀವು ಬೇಕಾಗಿಲ್ಲ, ಸಿಂಪಲಾಗಿ ಇದು ರಿಮೂವ್ ಮಾಡಿಬಿಟ್ಟು ಈ ಸ್ಟಿಕ್ಕರ್ನ ರಿಮೂವ್ ಮಾಡಿ, ಈ ಸ್ಟಿಕ್ಕರ್ನ ರಿಮೂವ್ ಮಾಡ್ಬೋದು. ಓಕೆ, ಸೊ ಒನ್ಸ್ ಇದು ನಾವು ಫುಲ್ಲು ಈ ಕ್ಲಾತ್ ತಗೊಂಡು ಸೈಜ್ನೆಲ್ಲ ಚೆನ್ನಾಗಿ ಸ್ಟಿಕ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಈ ಫುಲ್ಲು ಈ ಬ್ಲೂ ಇದು ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಸಣ್ಣಗಾಗಿ ಸ್ಲೋ ಆಗಿ ಹಾಗೆ ನಾವು ಪೀಲ್ ಮಾಡಬೇಕು. ಸಿ ಬಂದ್ಬಿಟ್ಟಿದ, ಬಟ್ ಬಿ ವೆರಿ ವೆರಿ ಕೇರ್ಫುಲ್ ಸ್ಟಿಕ್ ಮಾಡೋ ಟೈಮ್ನಲ್ಲಿ. ಈಗ ನೋಡಿ, ನಾನು ತೋರಿಸ್ತೀನಿ, 1 ಮಿನಿಟ್. ಈಗ ನೋಡಿ ಬರ್ತಿದಾ, ಇಲ್ಲೆಲ್ಲ ನೋಡಿ ಈ ಗ್ಯಾಪ್ನಲ್ಲೆಲ್ಲ ಬರ್ತಿದೆ, ಇಲ್ಲಿ ಮಾತ್ರ ಬಂದಿಲ್ಲ. ಇಲ್ಲಿ ನೋಡಿ, ದಿಸ್ ಈಸ್ ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಇನ್ಸೈಡ್ ಏನೋ ಗ್ಲಾಸ್ ಥರ ಇದೆ. ಆ್ಯಂಡ್ ಮೋರೋವರು ಇದು ಅಂಟಿಲು ನೀವು ಬೇರೆ ವೈಸರ್ ಚೇಂಜ್ ಮಾಡೋ ತನಕವರೆಗೂ ಹಾಗೆ ಇರುತ್ತೆ. ಇದು ಒನ್ಸ್ ಆದಮೇಲೆ ಸ್ಟಿಕ್ ಆಗೋದು ಐ ಮೀನ್ ಈ ಥರ ಪೀಲ್ ಆಗೋದು ಏನು ಇಶ್ಯೂಸ್ ಬರಲ್ಲ, ಯಾಕಂದರೆ ಒಳ್ಳೆ ಪ್ರಾಡಕ್ಟ್ ಇದು. ಒನ್ಸು ಹೆವಿ ಗಮ್ ಸ್ಟಿಕ್ ಆಗಿದ್ಮೇಲೆ ಇದು ತೊಂದರೆನೇ ಇಲ್ಲ. ಅಂಟಿಲ್ ನೀವು ಬೇರೆ ವೈಸರ್ ಏನಾದರೂ ಚೇಂಜ್ ಮಾಡೋ ಚಾನ್ಸಸ್ ಇದ್ರೇ ನಿಮಗೆ ಇದು ಅದು ಆಟೋಮೆಟಿಕ್ಕಾಗಿ ಗಮ್ ಆಯಿತು ಅಂತ ಬರೋದು ಏನಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಸ್ಟಿಕ್ ಆಗಿದೆ ನೋಡಿ.
ಆ್ಯಂಟಿವೈಸರ್ ಫಾಗ್. ಅದು ಇದು ಯೂನಿವರ್ಸಲ್ ಫಿಟ್ಟು, ಯಾವ ಹೆಲ್ಮೆಟ್ ಆಗಿದ್ರೂ ಸೂಟ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಟಿ ಹೆಲ್ಮೆಟ್ ಪಿನ್ಲಾಕ್ಗೆ ಸೆಟ್ ಆಗಿದ್ರೆ ಅಂದರೆ ಮತ್ತು ಬೇರೆ ಪಿನ್ಲಾಕ್ ಇಲ್ಲ ಹೆಲ್ಮೆಟ್ಗೆ ಈಸಿಯಾಗಿ ಸೆಟ್ ಆಗುತ್ತೆ. ಆ್ಯಂಡ್ ತಲೆ ಕೆಡ್ಸ್ಕೊಳ್ಳೋದು ಏನಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಫುಲ್ ಯೂಸ್ಫುಲ್ ಇರುತ್ತೆ. ಒಂದು ಒಳ್ಳೆ ಪ್ರಾಡಕ್ಟ್ ತೋರಿಸಿದ್ದೀನಿ. ಆ್ಯಂಡ್ ಪ್ರೈಸು, ಲಿಂಕು, ಅವ್ರದ್ದು ಮೇಯ್ಲು ಆ್ಯಂಡ್ ಎಲ್ಲ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಸೊ ಮರಿಬೇಡಿ ಡಿಸ್ಕ್ರಿಪ್ಷನ್ ನೋಡೋದು. ಸೊ ಹೊಸಬ್ರು ನೋಡಿದರೆ, ನಮ್ಮ ಹೆಸರು ಹರಿನ್ ಅಂತ, ನಾನು ನಿಮ್ಮ ಹರಿನ್. ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ರೈಡಿಂಗ್ ಹೋಗ್ತಾ ಇರ್ತೀನಿ. ಸೊ ಡಿವೋಷ್ನಲ್ ಟ್ರಿಪ್ಸು ಅದು ಇದು ಅಂತ ಹೋಗ್ತಾ ಇರ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅದು ಇದು ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಹರಿನ್ 14K ಅಂತ. ಸೊ ನೀವು ಅದು ಅಲ್ಲಿ ಹೋಗಿ ಫಾಲೋ ಮಾಡಿ, ದಯವಿಟ್ಟು ನಮಗೂ ಹೆಲ್ಪ್ ಇರುತ್ತೆ. ಸೊ ಒಂದೊಂದು ಪ್ರಾಡಕ್ಟ್ ಮಾಡೋಕ್ಕೆ ನಾನು ತುಂಬ ಕಷ್ಟಪಡ್ತಿದ್ದೀನಿ. ಇದು ನಾನು ಮುಂಚೆದು ಒಂದು ಇಶ್ಯೂ ಮಾಡಿದ ಮೇಲೆ ಅದು ಒಂದು ಒಳ್ಳೆಯದಾಯಿತು. ಸೊ ನೋಡಿ, ಈ ಥರ ಎಲ್ಲ ರಿಮೂವ್ ಮಾಡಿಬಿಟ್ಟು ಪಕ್ಕದಲ್ಲಿ ಮಾತ್ರ ಇಡಬೇಡಿ. ಬೈ ಮಿಸ್ಟೇಕ್ ಗಮ್ಮು ವೆರಿ ವೆರಿ ಪವರ್ಫುಲ್ ಗಮ್ ಇದು, ಆ ಸೈಡ್ ಬಂದಿದ್ದು. ಸೊ ಹುಷಾರಾಗಿ ನೀವು ಸ್ಟಿಕ್ ಮಾಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಷ್ಟೇ ಕಷ್ಟ. ಮತ್ತು ಇಲ್ಲಿ ಸ್ಟಿಕ್ ಆಗಿದ್ರೆ ನೀವು ರಿಮೂವ್ ಮಾಡ್ಬೋದು. ಬಟ್ ಈ ಥರ ಪೇಪರ್ಗಳು ಇದ್ರ ಮೇಲೆಲ್ಲ ಸ್ಟಿಕ್ ಆಗಿದ್ರೆ ಅಷ್ಟೇ ಕತೆ, ಬರೋಕ್ಕೂ ಚಾನ್ಸೇ ಇರಲ್ಲ. ಸೊ ಒನ್ಸ್ ಇದಾದಮೇಲೆ ನಾವು ಫಿಟ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಈಗ ಒನ್ ಮೋರ್ ಟೈಮ್ ತೋರಿಸ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ಆಗ್ತಿದೆ, ಇಲ್ಲಿ ಆಗ್ತಾ ಇಲ್ಲ. ಓಕೆ, ಸೊ ಇದು ಅಡ್ವಾಂಟೇಜ್ ಅನ್ನೋದು. ಸೊ ನಮಗೇನಂದರೆ ಮೇಯ್ನ್ ಇಲ್ಲೇ ಇರೋದು. ಸೊ ಇದು ಪರ್ಫೆಕ್ಟು, ಯಾಕಂದರೆ ಇಲ್ಲಿ ನಮಗೆ ಕರೆಕ್ಟಾಗಿ ಚಿನ್ ಮೌಂಟು ಹಿಂಗೆ ಹೋಗುತ್ತೆ ಅಲ್ವಾ. ಸೊ ಅದೇ ಶೇಪ್ನಲ್ಲಿ ನಾನು ಫಿಟ್ ಮಾಡಿದ್ದೀನಿ. ಸೊ ಪರ್ಫೆಕ್ಟು. ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ Weepro ಫಾರ್ ಡೂಯಿಂಗ್ ಎ ವೆರಿ ಫ್ಯಾಂಟಾಸ್ಟಿಕ್ ಜಾಬ್. ಈ ಥರ ತುಂಬ ರೈಡರ್ಸ್ಗೆ ಇದು ಯೂಸ್ ಆಗುತ್ತೆ. ನಮ್ಮದ್ರಿಂದ ತುಂಬ ಜನಕ್ಕೆ ಅದು ಯೂಸ್ ಆಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಒಂದು ನೋಟಿಫಿಕೇಷನ್ ಬೆಲ್ ಇರುತ್ತೆ. ದೇವಸ್ಥಾನದಲ್ಲಿ ಹೇಗೆ ಒಂದು ಗಂಟೆ ಇರುತ್ತೆ, ಅದೇ ಥರನೇ ನಮ್ಮ ಚಾನಲ್ ಒಂದು ಗಂಟೆ ಇರುತ್ತೆ. ಆ ಗಂಟೆನೇ ಅಂತ ಓದ್ಬಿಡಿ. ಸೊ ಮುಂದೆ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಮಿಸ್ ಆಗಲ್ಲ. ಸೊ ಅಷ್ಟು ತನಕ ನಾನು ಸೇಫ್, ನೀವು ಸೇಫಾಗಿರಲಿ. ಹೆಲ್ಮೆಟ್ ಇಲ್ಲಾಂದರೆ ಓಡಿಸ್ಬೇಡಿ. ಸೊ ನಾನು ನಿಮ್ಮ ಹರಿನ್, ಸೈನಿಂಗ್ ಆಫ್. ಬಾಯ್ ಗೈಸ್, ಟೇಕ್ ಕೇರ್. ಮತ್ತೊಂದು ವೀಡಿಯೋನಲ್ಲಿ ಸಿಕ್ಕನ್ನ. ಹುಷಾರಾಗಿರಿ. ಬಾಯ್.